ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಿದ್ಯಾ ಎಂಟ್ರಿ ಕೊಟ್ಟಿದ್ದಾಳೆ. ಹಾಗಿದ್ರೆ ಇಲ್ಲಿ ಭದ್ರಾ ಮತ್ತು ವಿನಂತಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಮನೆಯವರು. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿನಂತಿಗೆ ಭದ್ರಾ ಅಂದರೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ಭದ್ರಾ ವಿದ್ಯಾನ ಪ್ರೀತಿಸಿ ಮದುವೆ ಆಗ್ತಾರೆ. ಆದರೆ ಹೇಗಾದರೂ ಮಾಡಿ ಭದ್ರಾ ಮಾಮನ್ನ ಉಳಿಸ್ಕೊಳ್ಳೇಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಸಾವಿತ್ರಿ ಮತ್ತು ಅವರ ಮಗಳು ವಿನಂತಿ ಪ್ರಯತ್ನ ಪಡ್ತಾರೆ. ಬಟ್ ಯಾವುದ್ರಲ್ಲೂ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದರ ನಡುವೆ ವಿದ್ಯಾ ಮತ್ತು ಭದ್ರಾ ಮತ್ತೆ ಒಂದಾಗ್ತಿದ್ದಾರೆ. ಮತ್ತೆ ಇಲ್ಲಿ ಕೋಪ ಮಾಡ್ಕೊಂಡಿರ್ತಕ್ಕಂಥ ಭದ್ರಾ ಹೆಂಡತಿಯನ್ನು ಖಂಡಿತ ಕ್ಷಮಿಸಿ ಮತ್ತೆ ಒಪ್ಕೋಬಹುದು ಅಂತೆಲ್ಲ ಯೋಚನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಇದೇ ರೀತಿ ಅಂದ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿದಂತಹ ಸಾವಿತ್ರಿ ವಿನಂತಿ ತಾಯಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡಿದ್ದೆ. ಮಗಳು ವಿನಂತಿಯನ್ನು ಕರೆದಿದ್ದೆ, ವಿನಂತಿ ತಗೋ ಇದನ್ನು, ಇದು ನಿನ್ನ ಬದುಕನ್ನೇ ಬದಲಾಯಿಸುತ್ತೆ ಅಂತ ಹೇಳ್ತಾರೆ. ಅದು ಬೇರೆ ಏನೂ ಅಲ್ಲ. ಈಗ ಇಲ್ಲಿ ವಿನಂತಿ ಭದ್ರಾ ಮಾಮನ್ನ ಇಷ್ಟಪಟ್ಟು ಮದುವೆ ಆಗಬೇಕು, ತಾನು ಭದ್ರಾ ಮಾಮನ ಹೆಂಡತಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ಅದಕ್ಕೆ ಅಮ್ಮ ಕೂಡ ಸಾಥ್ ಕೊಟ್ಟಿದ್ದಾರೆ. ಅದರ ಒಂದು ಪ್ರಯತ್ನದ ಫಲವಾಗಿ ಇವತ್ತು ವಿನಂತಿ ಮತ್ತು ಭದ್ರಾ ಮನೆಯವರ ಎಲ್ಲರ ಮುಂದೆ ಸಿಕ್ಕಿಬಿಟ್ಟಿದ್ದಾರೆ. ಮನೆಯವ್ರಿಗೆಲ್ಲರೂ ಕೂಡ ತುಂಬಾ ಅಚ್ಚರಿಯಿಂದ ಅವರಿಬ್ಬರನ್ನ ನೋಡಿದ್ದೆ ಶಾಕ್ಗೆ ಒಳಗಾಗ್ತಿದ್ದಾರೆ. ಇಲ್ಲಿ ಭದ್ರನ ಹುಟ್ಟುಹಬ್ಬ ಇರೋದ್ರಿಂದ ಮನೆಯವ್ರಿಗೆಲ್ಲರೂ ಕೂಡ ಒಂದು ಬಿಗ್ ಸರ್ಪ್ರೈಸನ್ನು ಕೊಡಬೇಕು, ವಿಶ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ರೂಮ್ ಹತ್ರ ಬರ್ತಾರೆ. ರೂಮ್ ಡೋರ್ ಓಪನ್ ಮಾಡಿದ್ದೆ ನೋಡಿದೆ ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಬಿಕಾಸ್ ಅದೇ ರೂಮಲ್ಲಿ ಭದ್ರನ ಜೊತೆ ವಿನಂತಿ ಇರ್ತಾಳೆ. ವಿನಂತಿ ಭದ್ರಾ ಒಟ್ಟಿಗೆ ಇರೋದನ್ನು ನೋಡಿದಂಥ ಮನೆಯವರು ಏನು ಆಯಿತು ಅಂತ ಹೇಳಿ ವಿನಂತಿನ ಕೇಳಿದಾಗ ವಿನಂತಿ, ಅದು ಭದ್ರಾ ಮಾಮನ ಬರ್ಡೇ ಇತ್ತಲ್ವ, ಅದೇ ಕಾರಣಕ್ಕೆ ನಾನೇ ಫಸ್ಟ್ ವಿಶ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕೇಕ್ ತೊಗೊಂಡು ಭದ್ರಾ ಮಾಮನ ಹತ್ರ ಹೋದೆ. ಭದ್ರಾ ಮಾಮ ಸ್ವಲ್ಪ ಕುಡ್ತಿದ್ರು. ಭದ್ರಾ ಮಾಮ ಯಾವಾಗಲೂ ಕುಡಿತಾರಲ್ವ ಇತ್ತೀಚೆಗೆ, ಅದಕ್ಕೆ ನಾನು ಸುಮ್ಮನಾದೆ. ಭದ್ರಾ ಮಾಮಂಗೆ ವಿಶ್ ಮಾಡಿದ್ಮೇಲೆ ನಾನು ತೊಗೊಂಡು ಬಂದುಬಿಡ್ತಾ ಇದ್ದೆ ಉಳಿದಿರೋ ಕೇಕ್ನ. ಆದರೆ ಭದ್ರಾ ಮಾಮನೇ ಇರು ಇನ್ನೂ ಸ್ವಲ್ಪ ಹೊತ್ತು ಅಂತ ಹೇಳಿದರು. ನಾನು ಇದ್ದೆ. ಅದಾದಮೇಲೆ ಭದ್ರಾ ಮಾವ ನನ್ನನ್ನು ಬಿಡಲಿಲ್ಲ, ಇಟ್ಕೊಂಡ್ಬಿಟ್ರು ಅಂತ ಹೇಳ್ತಿದ್ದಾಳೆ. ನಿಜಕ್ಕೂ ಇದನ್ನೆಲ್ಲ ನಂಬೋದು ಎಲ್ರಿಗೂ ಕೂಡ ತುಂಬ ಕಷ್ಟ ಆಗ್ತದೆ. ಚಿಕ್ಕಪ್ಪ ಅವರಂತೂ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ಗರ್ವ ತರ್ತೀಯ ಅಂತ ಅಂದ್ಕೊಂಡಿದ್ದೆ, ಈಗಲೂ ನಂಬಲಿಕ್ಕೆ ಆಗ್ತಿಲ್ಲ ಅಂತಾರೆ. ಚಿಕ್ಕಮ್ಮನೂ ಕೂಡ ಈಶ್ವರಿಯವರು ಏನು ಭಾವ ಹೋಗಿದ್ದ ಅದೆಲ್ಲೇ ಹೋಗ್ತೀಯಾ, ಭಾವನ ಹೆಸರನ್ನು ಹಾಗೆ ಅಜ್ರಾಮರ ಮಾಡ್ತೀಯ ಅಂತ ಅಂದ್ಕೊಂಡ್ರೆ ಇಂಥ ಕೆಲಸ ಮಾಡಿಬಿಟ್ಟಿಯಲ್ಲ ಅಂತ ಅವರು ಕೂಡ ತರಾಟೆಗೆ ತಗೋತಾರೆ. ಈ ಕಡೆ ಸಾವಿತ್ರಿಯವರು ಕೂಡ ಈಗ ನಾವೇನು ಮಾಡೋದು ಅಣ್ಣ, ನನ್ನ ಗಂಡ ಇಂಥವನು ಅಂತ ಗೊತ್ತಾದ ಮೇಲೆ ಎಲ್ಲನೂ ಕೂಡ ಬಿಟ್ಟು ನನ್ನ ಮಗಳಿಗೆ ನಮ್ಮಣ್ಣ ಆಶ್ರಯ ಆಗ್ತಾನೆ ಅಂದ್ಕೊಂಡು ನಿನ್ನ ಜೊತೆ ಇದ್ದೆ. ನೀನೇ ಇಲ್ಲಿ ತನಕ ನನಗೂ ನನ್ನ ಮಗಳಿಗೂ ಆಶ್ರಯ ಕೊಟ್ಟಿದ್ಯಾ, ಈಗ ನೀನೇ ಹೇಳು ಏನು ಮಾಡಬೇಕು ಅಂತ ಹೇಳಿ ಅಣ್ಣನ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಶಿವರಾಮೇಗೌಡರಿಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಅತ್ತ ಕಡೆ ಅಜ್ಜಿ ಕೂಡ ಭದ್ರನನ್ನು ಏನಿದು ಭದ್ರ, ಏನು ಈ ರೀತಿ ಮಾಡ್ಕೊಂಡ್ಬಿಟ್ಟೆ, ನಿಜವಾಗ್ಲೂ ಇಂಥ ಕೆಲಸ ನೀನು ಮಾಡ್ತೀಯಾ ಅಂದರೆ ನಂಗೆ ನಿಜವಾಗ್ಲೂ ಅಚ್ಚರಿ ಆಗ್ತದೆ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಇದನ್ನೆಲ್ಲ ನೋಡಬೇಕು ಅಂತಾನೆ ದೇವರು ನನ್ನನ್ನು ಇನ್ನೂ ಕೂಡ ಜೀವಂತವಾಗಿ ಇರಿಸಿದಾನ, ಏನು ಮಾಡೋದು ಅಂತ ಹೇಳ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಈಶ್ವರಿಯವರು ಏನಪ್ಪ ಏನು ನಿಂದು ಈ ಕರ್ಮಕಾಂಡ ಅಲ್ಲ, ಇಲ್ಲೇ ನಿನ್ನೆ ಹೆಂಡ್ತಿದ್ದಾಳಲ್ವ, ಆಚೆ ಹೋದ್ರೆ ಯಾಕೆ ಬೇಕಿತ್ತು ನಿನಗಿದೆಲ್ಲ, ಖಂಡಿತವಾಗ್ಲೂ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಸುಭಾಷ್ ಇದನ್ನೆಲ್ಲ ನೋಡಿದ್ರೆ ಸಖತ್ತಾಗಿ ಎಲ್ಲರೂ ಕೂಡ ಈ ಭದ್ರನ ತರಾಟೆಗೆ ತಗೋಬೇಕು ಅಂತ ಹೇಳಿ ಫುಲ್ ಖುಷಿಯಾಗಿದ್ದಾರೆ. ಜೊತೆಗೆ ಇಲ್ಲಿ ಸಾವಿತ್ರಿ ಅವರು ತನ್ನ ಮಗಳು ವಿನಂತಿಯನ್ನು ಏನಾಯಿತು ಹೇಳು, ಮೊದಲು ಯಾಕೆ ರೀತಿ ಅಳ್ತಾ ಇದೆಯಾ, ಅಂಥದ್ದೇನಾಯಿತು ಹೇಳು ಅಂತ ಕೇಳ್ತಿದ್ದಾರೆ. ಹೇಳಿದ್ನಲ್ವ ಅದೇ ನಡೆದಿತ್ತು ಅಂತ ಹೇಳಿ ವಿನಂತಿ ಕೂಡ ಹೇಳ್ತಾರೆ, ಅಯ್ಯೋ ನನ್ನ ಮಗಳು ಬದುಕೇ ಹಾಳಾಗೋಯ್ತು, ಇನ್ನು ಬದುಕಿರೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ, ನನಗೆ ಯಾಕೆ ಬದುಕಿರಬೇಕು, ಖಂಡಿತ ಈ ಒಂದು ಉಸಿರು ನಿಂತೋಗ್ಬಿಟ್ರೆ ಸಾಕು, ಖಂಡಿತವಾಗ್ಲೂ ಇಂಥ ಒಂದು ಕಳಂಕ ಹೊತ್ಕೊಂಡು ಇಂಥ ಒಂದು ಕಳಂಕಿತ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ತನ್ನ ಮಗಳು
ಭದ್ರನ ಜೊತೆ ಇದ್ದಂಥ ತಪ್ಪಿಗೆ ಅವಳಿಗೂ ಬದುಕೋ ಅರ್ಹತೆ ಇಲ್ಲ. ಏನು ಮಾಡಬೇಕು ನಾವು? ಅಣ್ಣ ನೀನೇನೂ ಹೇಳಿಲ್ಲ ಅಂದರೆ ನಾನು ನನ್ನ ಮಗಳು ಕಿರಿನೋ ಬಾವಿನೋ ನೋಡ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಹಾಗೆ ಸಾವಿತ್ರಿ ಮಗಳ ಕಡೆ ತಿರುಗಿದ್ದೆ ಒಂದು ಸ್ಮೈಲ್ ಮಾಡ್ತಾರೆ. ಅದ್ರ ಮುಖಾಂತರ ಗೊತ್ತಾಗುತ್ತೆ ಸಾವಿತ್ರಿ ಮತ್ತು ವಿನಂತಿ ಸೇರಿಕೊಂಡು ಇದನ್ನೆಲ್ಲ ಮಸ್ತಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಈಶ್ವರಿ ಅದನ್ನು ತುಂಬ ಚೆನ್ನಾಗಿ ಕಂಡು ಹಿಡ್ದೇ ಬಿಡ್ತಾರೆ. ಜೊತೆಗೆ ಇಲ್ಲಿ ವಿನಂತಿ ಮತ್ತು ಸಾವಿತ್ರಿ ಇಬ್ಬರೂ ಕೂಡ ಭದ್ರನ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡಿದರು. ಹಿಂದಿನ ದಿನ 12 ಗಂಟೆಯಲ್ಲಿ ಸಾವಿತ್ರಿ ವಿನಂತಿ ಕೈಗೆ ಒಂದು ಕೇಕ್ ಕೊಡ್ತಾಳೆ, ಹ್ಯಾಪಿ ಬರ್ಡೇ ಭದ್ರಮ್ಮ ಅಂತ. ಅದರ ಜೊತೆಗೆ ಆ ಕೇಕ್ಗೆ ಇಂಜೆಕ್ಟ್ ಮಾಡ್ತಾರೆ ಮತ್ತು ಬರುವುದನ್ನು ಇಂಜೆಕ್ಟ್ ಮಾಡಿದ್ದೆ, ಇದನ್ನು ತಗೊಂಡು ಹೋಗಿ ಭದ್ರಂಗೆ ಕೊಡು, ಆಗ ಮಾತ್ರ ನಾವು ಅಂದ್ಕೊಂಡಿದ್ದು ಆಗ್ಲಿಕ್ಕೆ ಸಾಧ್ಯ. ಯಾವುದೇ ಕಾರಣಕ್ಕೂ ಕೂಡ ಇದರ ಹೊರತಾಗಿ ನಾವು ಏನೇ ಮಾಡಿದ್ರೂ ಕೂಡ ನೀನು ಭದ್ರನನ್ನು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಮ್ಮ ಹೇಳಿದಾಗ ಸರಿ ಆಯಿತು, ಖಂಡಿತವಾಗ್ಲೂ ಕೂಡ ನನ್ನ ಭದ್ರಮ್ಮ ನಂಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾರೆ ಇಲ್ಲಿ ವಿನಂತಿ. ಆದರೆ ಇಲ್ಲಿ ಭದ್ರಂಗಂತೂ ಯಾವುದನ್ನು ನಂಬಕ್ಕೆ ಆಗ್ತಿಲ್ಲ. ಎಲ್ಲರೂ ಕೂಡ ಭದ್ರನ ಮೇಲೆ ಕಲ್ಲೆರಿಸ್ತಿದ್ದಾರೆ. ಆದರೆ ಭದ್ರ ಮಾತ್ರ ಇದು ಯಾವುದೂ ನನಗೆ ನೆನಪೇ ಬರ್ತಿರ್ಲಿಲ್ವಲ್ಲ. ಹೌದು ನಾನು ಕುಡ್ದಿದ್ದೆ ನಿಜ, ಆದರೆ ಪ್ರಜ್ಞೆ ತಪ್ಪೋ ಅಷ್ಟೇನು ಕುಡ್ದಿರಲಿಲ್ಲ, ನಾನು ಬುದ್ಧಿ ಸ್ಥಿಮಿತದಲ್ಲೇ ಇತ್ತು. ಹೌದು ವಿನಂತಿ ಬಂದಿದ್ದು ಎಲ್ಲ ಕೂಡ ನೆನಪಿದೆ, ಕೇಕ್ ತಿನ್ಸಿದ್ಲು, ಬರ್ತೀನಿ ಅಂದ್ಲು, ಎಲ್ಲ ನೆನಪಿದೆ. ಆದರೆ ಅದಾದಮೇಲೆ ಇವಳು ಏನು ಹೇಳ್ತಿದ್ದಾಳೋ ಅದು ಯಾವುದೂ ಕೂಡ ನೆನಪಿಗೆ ಬರ್ತಿಲ್ವಲ್ಲ. ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಿದ್ರೆ ವಾಟ್ಲೆ ಏನಿದು ಅಂತಮ್ಮ, ಯಾಕೆ ನನಗಿದೆಲ್ಲ ಬೇಕಾಗಿತ್ತು? ಅದಕ್ಕೆ ಇದ್ರಲ್ವಾ, ಅದಕ್ಕೆ ಮನಸ್ಸಿಗೆ ಬೇಜಾರಾಗಲ್ವಾ, ಅದಕ್ಕೆ ಮೋಸ ಆಗೋಯ್ತಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ವಿಚಾರ ಮಾಡ್ಕೋತಾರೆ. ತದನಂತರ ಇಲ್ಲಿ ಸಾವಿತ್ರಿ ಅವರು ನನ್ನ ಮಗಳು ಇನ್ಯಾರನ್ನ ಮದುವೆ ಆಗೋದಕ್ಕೆ ಸಾಧ್ಯ, ನನ್ನ ಮಗಳು ಇನ್ಯಾರನ್ನೂ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ, ಹಾಗಾಗಿ ನನ್ನ ಮಗಳಿಗೆ ಭದ್ರ ತಾಲಿ ಕಟ್ಟಬೇಕು, ಭದ್ರ ಮತ್ತು ನನ್ನ ಮಗಳ ಮದುವೆ ಆಗಲೇಬೇಕು, ಇಲ್ಲ ಅಂದರೆ ನಾನು ನನ್ನ ಮಗಳು ಕಿಲೇನೋ ಬಾವಿನೋ ನೋಡ್ಕೋತೀವಿ ಅಂತ ಹೇಳ್ತಾರೆ. ಈ ಕಡೆ ಭದ್ರಂಗಂತೂ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ವಿದ್ಯಾ ಒಳಗಡೆ ಬರ್ತಾಳೆ. ವಿದ್ಯಾ ಇಲ್ಲಿ ನಡೀತಿರೋ ಎಲ್ಲವನ್ನ ಕೂಡ ನೋಡಿ ತನ್ನ ಗಂಡನ ಮೇಲೆ ಯಾವುದೇ ರೀತಿಯ ಅನುಮಾನ ನನಗಿಲ್ಲ, ಇಲ್ಲೇನೋ ಷಡ್ಯಂತ್ರ ಇದೆ, ನಾನು ನನ್ನ ಗಂಡನ ನಂಬ್ತೀನಿ ಅಂತ ಹೇಳಿ ಭದ್ರನ ಮೇಲಿರೋ ತನ್ನ ಪ್ರೀತಿ ನಂಬಿಕೆಯನ್ನು ಎಲ್ಲರೂ ಮುಂದೆ ತೋರಿಸ್ತಿದ್ದಾಳೆ. ಕೊನೆಗೂ ಕೂಡ ಇಡೀ ಮನೆ ಭದ್ರನ ಮೇಲೆ ಅನುಮಾನ ಪಟ್ಟಿರ್ಬೋದು, ಆದರೆ ಭದ್ರನ ಹೆಂಡತಿ ವಿದ್ಯಾ ಯಾವುದೇ ಕಾರಣಕ್ಕೂ ಭದ್ರನ ಮೇಲೆ ಅನುಮಾನ ಪಡುವುದಿಲ್ಲ. ಇಲ್ಲಿ ಏನಾಗಿದೆ ಅನ್ನೋದನ್ನು ತಾನು ಪತ್ತೆ ಹಚ್ತೀನಿ ಅಂತ ಹೇಳಿ ಇಲ್ಲಿ ವಿದ್ಯಾ ಏನು ಆಯಿತು ತನ್ನ ಗಂಡ ನಿರಪರಾಧಿ ಅಂತಕ್ಕಂಥ ಎಲ್ಲವನ್ನ ಕೂಡ ಎಲ್ಲರ ಮುಂದೆ ಬಯಲ್ಗೊಳಿಸೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.